ನಮಸ್ತೆ ಮಕ್ಕಳೇ. ಇವತ್ತಿನ ಈ ಸೆಷನ್ನಲ್ಲಿ ನಾವು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ಕಾಗಿ ಯಾವ್ಯಾವೆಲ್ಲ ವಿಷಯಗಳು ಬರ್ತವೆ, ನೀವು ಯಾವುದ್ರ ಬಗ್ಗೆ ನೀವು ತಿಳ್ಕೊಬೇಕು ಅಂತೇಳಿ. ಕಳೆದ 2 ಸೆಷನ್ಗಳಲ್ಲಿ ನಾವು ಹಿಸ್ಟ್ರಿ ಆಫ್ ಇನ್ಕಮ್ ಟ್ಯಾಕ್ಸ್ ಮತ್ತು ಸ್ಕೀಮ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಇಲ್ಲಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ತಿಳ್ಕೊಂಡ್ರೆ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ತುಂಬ ಈಸಿ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ತುಂಬ ಮುಖ್ಯವಾದಂಥ ಕೆಲವೊಂದು ಅಂಶಗಳ ಬಗ್ಗೆ ನಾವೀಗ ಈ ಸೆಷನಲ್ಲಿ ತಿಳ್ಕೊತಾ ಹೋಗೋಣ. ಇಲ್ಲಿ ಸೆಷನ್ ಟಾಪಿಕ್ ಬಂದು ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ IT ಲೈಕ್ ಇನ್ಕಮ್ ಟ್ಯಾಕ್ಸ್, ಲೈಕ್ ಇನ್ಕಮ್ ಅಥವಾ ಪರ್ಸನ್. ಇನ್ಕಮ್ ಅಂದರೆ ಏನು, ಪರ್ಸನ್ ಅಂದರೆ ಯಾರ್ಯಾರು, ಈ ಎರಡು ವಿಷಯದ ಬಗ್ಗೆ ನಾವೀಗ ಒನ್ ಬೈ ಒನ್ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಆಸ್ ಯೂಶುವಲ್ ಆಬ್ಜೆಕ್ಟಿವ್ಸ್, ಉದ್ದೇಶ ಏನು ಈ ಸೆಷನ್ನ ಉದ್ದೇಶ? ಅಂಡರ್ಸ್ಟ್ಯಾಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ IT. ಇಫ್ ಯು ನೋ ದಿ ಕಾನ್ಸೆಪ್ಟ್ ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಸಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಕೆಲವೊಂದು ಕಾನ್ಸೆಪ್ಟ್ಸ್ನ ನೀವು ಅರ್ಥ ಮಾಡ್ಕೋತಾ ಹೋಗ್ಬೇಕು. ಇಂಡಿಯಾ ಅಂತ ಹೇಳಿದ್ರೆ, ಇಂಡಿಯಾ ಅಂದರೆ ಅದರೊಳಗೆ ರಾಜ್ಯ ಇರ್ತದೆ, ಕೇಂದ್ರಾಡಳಿತ ಪ್ರದೇಶ ಇರ್ತದೆ, ಹಳ್ಳಿ ಇರ್ತದೆ, ಜಿಲ್ಲೆ ಇರ್ತದೆ, ಗ್ರಾಮ ಇರ್ತದೆ. ಇದೇ ರೀತಿ IT ಅಂತ ಹೇಳಿದ್ರೆ ಒಂದು ಸಬ್ಜೆಕ್ಟು, ಅದರೊಳಗೆ ಕೆಲವೊಂದು ಕಾನ್ಸೆಪ್ಟ್ಸ್ ಇರ್ತದೆ. ಇನ್ಕಮ್ಮು, ಪರ್ಸನ್ನು, SSC, ಪ್ರಿವಿಯಸ್ ಇಯರು, ಅಸೆಸ್ಮೆಂಟ್ ಇಯರು, ಈ ರೀತಿ ಒನ್ ಬೈ ಒನ್ ಕಾನ್ಸೆಪ್ಟ್ನ ನೀವು ತಿಳ್ಕೊತಾ ಹೋಗಬೇಕು. ತಿಳ್ಕೊಂಡ್ರೆ ಮಾತ್ರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಸಬ್ಜೆಕ್ಟ್ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಕಾನ್ಸೆಪ್ಟ್ಸ್ನ ಅರ್ಥ ಮಾಡ್ಕೊತಾ ಇದ್ದೀವಿ. ಮತ್ತು ಅಪ್ಲಿಕಬಿಲಿಟಿ ಆ್ಯಂಡ್ ರೆಲೆವೆನ್ಸ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಇನ್ ದಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಸೆಷನ್ನ ಕೊನೆಗೆ ನೀವೇನು ತಿಳ್ಕೊತೀರಾ ಅಂತ ಹೇಳಿದ್ರೆ, ಟು ನೋ ದಿ ಅಪ್ಲಿಕಬಿಲಿಟಿ ಆಫ್ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಸ್ ಯಾತಕ್ಕೆ ಬೇಕು, ಯಾವಾಗ ಅದನ್ನು ಬಳಸ್ತೀವಿ, ಟು ಅಂಡರ್ಸ್ಟ್ಯಾಂಡ್ ದಿ ಅಪ್ಲಿಕಬಿಲಿಟಿ ಆ್ಯಂಡ್ ರೆಲೆವೆನ್ಸ್ ಇನ್ ದಿ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಒನ್ಸ್ ಅಗೇನ್ ಇದ್ರ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ. ಈಗ ಒನ್ ಬೈ ಒನ್ ನಾವು ಹೋಗೋಣ. ಫಸ್ಟು ಇನ್ಕಮ್. ಇನ್ಕಮ್ ಅಂದರೆ ಏನು? ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಸೆಕ್ಷನ್ 2 ಸಬ್ಸೆಕ್ಷನ್ 24 ಕೊಟ್ಟಿದ್ದಾರೆ ಮಕ್ಕಳೇ. ವಾಟ್ ಯು ಮೀನ್ ಬೈ ಇನ್ಕಮ್ ಅಂತೇಳಿ. ಇಲ್ಲಿ ಇಂಟರ್ಪ್ರಿಟೇಷನ್ ಆಫ್ ಇನ್ಕಮ್ ಇಸ್ ಗಿವನ್ ಎಂಟ್ರಿ 82 ಲಿಸ್ಟ್ 1 7 ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಮೊದಲನೇದಾಗಿ ತೆರಿಗೆಯನ್ನು ಹಾಕುವಂಥ ಪವರ್ನ ನಾವು ಸೆಂಟ್ರಲ್ ಗೌರ್ಮೆಂಟ್ಗೆ ಕೊಟ್ಟಿದ್ದೀವಿ. ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಈ ತೆರಿಗೆಯ ವಿಧಿಸುವ ಒಂದು ಪವರನ್ನು ಒಳಗೊಂಡಿರುತ್ತದೆ. ಮತ್ತು ಎಲ್ಲಿ ಪವರನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಭಾರತದ ಸಂವಿಧಾನದ ಎಂಟ್ರಿ ನಂಬರ್ 82 ಲಿಸ್ಟ್ ನಂಬರ್ 1 ಶೆಡ್ಯೂಲಲ್ಲಿ ಈ ಪವರನ್ನು ನಾವು ಸೆಂಟ್ರಲ್ ಗೌರ್ಮೆಂಟಿಗೆ ಕೊಟ್ಟಿದ್ದೀವಿ. ಇಟ್ ಡಿಸ್ಕ್ರೈಬ್ ಎನಿ ರಿಸಿಪ್ಟ್ ಈಸ್ ಟ್ಯಾಕ್ಸಬಲ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್. ನೀವೇನೇ ಆದಾಯ ಅಂತ ತಗೊಂಡ್ರು, ನೀವೇನೇ ಹಣವನ್ನು ಸ್ವೀಕರಿಸಿದ್ರು ಕೂಡ ಅದನ್ನು ನಾವು ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಕೆಳಗಡೆ ನೀವು ಟ್ಯಾಕ್ಸ್ ಅಂತ ತಗೋಬೋದು. ಅದ್ರ ಪ್ರಕಾರ ಈ ರಿಸಿಪ್ಟ್ನ ನಾವು ಕ್ಯಾನ್ ಬಿ ಡಿವೈಡೆಡ್ ಇಂಟು ಫಾಲೋಯಿಂಗ್ ಹೆಡ್ಸ್. ಎನಿ ರಿಸಿಪ್ಟ್ ಅಂತ ಹೇಳಿದ್ರೆ, ದ ರಿಸಿಪ್ಟ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 5 ಹೆಡ್ಸ್. ಒಂದು ಸ್ಯಾಲ್ರಿ, ಇನ್ನೊಂದು ಹೌಸ್ ಪ್ರಾಪರ್ಟಿ, ಇನ್ನೊಂದು ಕ್ಯಾಪಿಟಲ್ ಗೇನ್ಸ್, ಇನ್ನೊಂದು ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್, ಮತ್ತೊಂದು ಅದರ್ಸ್. ಸ್ಯಾಲ್ರಿ ಅಂದರೆ ವೇತನ, ಹೌಸ್ ಪ್ರಾಪರ್ಟಿ ಅಂತ ಹೇಳಿದ್ರೆ ಮನೆ ಅಥವಾ ಕಟ್ಟಡ, ಕ್ಯಾಪಿಟಲ್ ಗೇನ್ಸ್ ಅಂದರೆ ಎನಿ ಹೂಡಿಕೆಗಳು ಮತ್ತು ವ್ಯವಹಾರದ ಮೇಲೆ ಬರತಕ್ಕಂಥದ್ದು. ಮತ್ತು ಇದನ್ನು ಹೊರತುಪಡಿಸಿ ಮತ್ತು ಯಾವುದಾದ್ರೂ ನೀವು ಏನಾದರೂ ತೊಗೊಂಡ್ರೆ ಎನಿ ರಿಸಿಪ್ಟ್ಸ್ ಇನ್ ದಿ ಫಾರ್ಮ್ ಆಫ್ ಮನಿ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಮಕ್ಕಳೇ. ಇಲ್ಲಿ ಇನ್ಕಮ್ ಅಂತ ಹೇಳಿದ್ರೆ ಅದರ ಪವರ್ ಇಲ್ಲಿ ಕೊಟ್ಟಿದ್ದಾರೆ. ಅದು ಏನು ಹೇಳ್ತಾ ಇದೆ, ದಟ್ ಇನ್ಕಮ್ ಕ್ಯಾನ್ ಬಿ ಡಿರೈವ್ಡ್ ಇನ್ 5 ಹೆಡ್ಸ್. ಈ ಆದಾಯವನ್ನು ನಾವು 5 ರೂಪಗಳಲ್ಲಿ ಕಳಿಸ್ಬೋದು. ದಟ್ ಈಸ್ ಇನ್ಕಮ್ ಆನ್ ಸ್ಯಾಲ್ರಿ, ಇನ್ಕಮ್ ಆನ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಆನ್ ಕ್ಯಾಪಿಟಲ್ ಗೇನ್ಸ್, ಇನ್ಕಮ್ ಆನ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಆ್ಯಂಡ್ ಅದರ್ಸ್. ಮುಂದುವರೆದು ಇದರ ಮೀನಿಂಗ್ ಏನು ಇನ್ಕಮ್ ಅಂದರೆ? ಒಂದು ಎಕ್ಸ್ಪರ್ಟ್ ಡಿಕ್ಷನರಿ ಮೀನಿಂಗ್ ಮೂಲಕ ತಗೊಳ್ಳೋದಾದರೆ, ಸ್ಟ್ಯಾಂಡರ್ಡ್ ಮೀನಿಂಗನ್ನು ಹುಡ್ಕೋದಾದರೆ, ವಿಚ್ ಕಮ್ಸ್ ಇನ್ ಆ್ಯಸ್ ದಿ ಪೀರಿಯಾಡಿಕಲ್ ಪ್ರಾಡಕ್ಟ್ ಆಫ್ ಒನ್ಸ್ ವರ್ಕ್, ಬಿಸ್ನೆಸ್, ಲ್ಯಾಂಡ್ ಆರ್ ಇನ್ವೆಸ್ಟ್ಮೆಂಟ್. ಒಂದು ಅವಧಿಯಲ್ಲಿ ನಾವು ಗಳಿಸುವಂತಹ ಒಂದು ಆದಾಯ, ಗಳಿಸುವಂತಹ ಒಂದು ಸಮ್ ಆಫ್ ಮನಿ, ಹಣವನ್ನು ನಾವು ಇಲ್ಲಿ ಆದಾಯ ಅಂತ ಕರೀಬೋದು. ಅವನ ವರ್ಕ್ ಮಾಡೋದ್ರ ಮೇಲಾಗಿರ್ಬೋದು, ವ್ಯವಹಾರದ ಮೇಲಾಗಿರ್ಬೋದು, ಆಸ್ತಿಯ ಮೇಲಾಗಿರ್ಬೋದು, ಹೂಡಿಕೆಗಳ ಮೇಲಾಗಿರ್ಬೋದು, ಯಾವುದ್ರ ಮೇಲಾದರೂ ನಾವೇನಾದರೂ ಗಳಿಸಿದರೆ ಇನ್ ಟರ್ಮ್ಸ್ ಆಫ್ ಮನಿ, ನಮಗೇನಾದರೂ ಲಾಭ ಆದರೆ, ನಾವೇನಾದ್ರು ತೊಗೊಂಡ್ರೆ ಆಗ ನಾವು ಅದನ್ನು ಆದಾಯ ಅಂತ ಹೇಳ್ಬೋದು. ಇನ್ಕಮ್ ಆಲ್ಸೋ ಡಿಫೈನ್ಡ್ ಆ್ಯಸ್ ಟ್ರೂ ಇನ್ಕ್ರೀಸ್ ಇನ್ ದಿ ಅಮೌಂಟ್ ಆಫ್ ವಿಚ್ ಕಮ್ಸ್ ಅ ಪರ್ಸನ್ ಡ್ಯೂರಿಂಗ್ ಅ ಸ್ಟೇಟೆಡ್ ಪೀರಿಯಡ್ ಆಫ್ ಟೈಮ್. ನಮ್ಮ ಒಂದು ಹಣದಲ್ಲಿ ಆಗುವ ಬದಲಾವಣೆಗಳು, ನಮ್ಮ ಹತ್ರ ಇರೋ ಹಣದಲ್ಲಿ ಆಗುವ ಬದಲಾವಣೆಗಳನ್ನು ಕೂಡ ನಾವು ಇನ್ಕಮ್ ಅಂತ ಕರಿಬೋದು. ನಂತರ ಪ್ರಸಕ್ತ ವರ್ಷ ತಗೊಂಡ್ರೆ, ಏಪ್ರಿಲ್ 1ನೇ ತಾರೀಕು ನನ್ನ ಹತ್ರ 10 ರೂಪಾಯಿ ಇತ್ತು, ಅದೇ ಮಾರ್ಚ್ 31ನೇ ತಾರೀಕು ನನ್ನ ಹತ್ರ 20 ರೂಪಾಯಿ ಇದೆ ಅಂತ ಹೇಳಿದ್ರೆ 10 ರೂಪಾಯಿ ಏನು ಹೆಚ್ಚಿಗೆ ಆಗಿರುತ್ತೆ ಮಕ್ಕಳು, ಅದನ್ನು ಕೂಡ ನಾವು ಆದಾಯ ಅಂತಲೇ ಕನ್ಸಿಡರ್ ಮಾಡ್ತೀವಿ.
ಟ್ರೂ ಇನ್ಕ್ರೀಸ್ ಇನ್ ದಿ ಅಮೌಂಟ್, ಅಂದರೆ ಏನು ಇನ್ಕ್ರೀಸ್ ಆಗುತ್ತೆ ನನ್ನ ಆಸ್ತಿಲಿ ಅದು ಕೂಡ ಇನ್ಕಮ್ ಅಂತಲೇ ಕರ್ಸ್ಕೊಳ್ಳುತ್ತೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇನ್ಕ್ರೀಸ್ ಆಗಿರುತ್ತೆ, ಅದು ಕೂಡ ಇನ್ಕಮ್ ಆಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಎನಿ ಡಿಫ್ರೆನ್ಸ್ ಬಿಟ್ವೀನ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಆ ಡಿಫ್ರೆನ್ಸನ್ನು ನಾವು ಕೂಡ ಏನು ಮಾಡ್ಬೋದು, ಇನ್ಕಮ್ ಅಂತಲೇ ಕರಿಬಹುದು. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಇನ್ಕಮ್ನ ಲಕ್ಷಣಗಳು ಯಾವ್ದ್ಯಾವುದು, ಫೀಚರ್ಸ್ ಆಫ್ ಇನ್ಕಮ್. ಇನ್ಕಮ್ ಮೇ ಬಿ ರೆಗ್ಯುಲರ್ ಆರ್ ಡೆಫಿನೆಟ್ ಸೋರ್ಸ್, ಎ ಪೀರಿಯಾಡಿಕಲ್ ಮಾನಿಟರಿ ರಿಟರ್ನ್ ಕಮಿಂಗ್ ಇನ್ ವಿತ್ ಸಮ್ ಸಾರ್ಟ್ ಆಫ್ ರೆಗ್ಯುಲಾರಿಟಿ. ಈಗ ವೇತನ ಅಂತ ಹೇಳಿದ್ರೆ ಎವ್ರಿ ಮಂತ್ ವಿ ಆರ್ ಗೋಯಿಂಗ್ ಟು ಟೇಕ್ ದಿ ಸ್ಯಾಲ್ರಿ, ದಟ್ ವಿಲ್ ಬಿ ಕಾಲ್ಡ್ ಆಸ್ ರೆಗ್ಯುಲಾರಿಟಿ. ಮತ್ತು ಡಿಫಿನೆಟ್ ಸೋರ್ಸ್ ಅಂತ ಹೇಳಿದ್ರೆ ಇದು ಒಂದು ಸೋರ್ಸ್ ಮೂಲಕ ಬರ್ತಾ ಇದೆ, ವೇತನ ಅನ್ನೋದು ಒಂದು ಸೋರ್ಸ್ ಮತ್ತು ಅದು ತಿಂಗಳು ಬರ್ತಾ ಎವ್ರಿ ತಿಂಗಳು ಬರ್ತಾ ಇದೆ, ಅದಕ್ಕೆ ಇದು ರೆಗ್ಯುಲರ್ ಆ್ಯಂಡ್ ಡೆಫಿನೆಟ್ ಸೋರ್ಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒಂದು ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಇನ್ಕಮ್ ಅಂತ ಹೇಳಿದ್ರೆ ಇಲ್ಲಿ ಇನ್ಕಮ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್, ಮೇ ಬಿ ಇನ್ ದಿ ಫಾರ್ಮ್ ಆಫ್ ಕೈಂಡ್ ಮನಿ, ಹಣದ ರೂಪದಲ್ಲಿರ್ಬೋದು, ಅಥವಾ ಹಣದವನ್ನು ಬಿಟ್ಟು ಬೇರೆ ರೂಪದಲ್ಲೂ ಕೂಡ ಇರ್ಬೋದು. ಯಾವುದೇ ರೂಪದಲ್ಲಿದ್ದರೂ ಕೂಡ ಇದನ್ನು ನಾವು ಆದಾಯ ಅಂತಲೇ ನಾವಿಲ್ಲಿ ಕರಿತೀವಿ. ಇನ್ನೂ ಒಂದು ರಿಸಿಪ್ಟ್ ಆನ್ ಅಕ್ರೂವಲ್, ರಿಸಿಪ್ಟ್ ಬೇಸಿಸ್ ಆರ್ ಅಕ್ರೂವಲ್ ಬೇಸಿಸ್. ಮತ್ತು ನಿಮಗೆ ಮಕ್ಕಳು ಅಕೌಂಟಿಂಗ್ ಮಾಡ್ಬೇಕಾದ್ರೆ ಸರ್ ಹೇಳಿರ್ತಾರೆ ವಾಟ್ ಈಸ್ ಅಕ್ರೂವಲ್ ಬೇಸಿಸ್, ವಾಟ್ ಈಸ್ ರಿಸಿಪ್ಟ್ ಬೇಸಿಸ್ ಅಂತ ಹೇಳಿ. ರಿಸಿಪ್ಟ್ ಬೇಸಿಸ್ ಅಂತ ಹೇಳಿದ್ರೆ ನಾವು ಈಗ ಏನು ತೊಗೋತೀವಿ ಅದನ್ನು ರಿಸಿಪ್ಟ್ ಬೇಸಿಸ್. ಅಕ್ರೂವಲ್ ಬೇಸಿಸ್ ಅಂತ ಹೇಳಿದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಬೆಸ್ಟ್ ಎಕ್ಸಾಂಪಲ್ ಇಸ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೆ ಬೆನಿಫಿಟ್ ಈಗಲೇ ರಿಯಲೈಸ್ ಆಗುತ್ತೆ, ನಿಮ್ಗೆ ಅಮೌಂಟ್ ಸಿಕ್ಬಿಡುತ್ತೆ, ನಿಮ್ಮ ಆದಾಯ ಎಷ್ಟು ಅಂತ ಗೊತ್ತಾಗುತ್ತೆ. ಅಕ್ರೂವಲ್ ಬೇಸಿಸ್ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಟೇಕನ್ ಫಾರ್ ಫ್ಯೂಚರ್ ಪೀರಿಯಡ್ ಆಫ್ ಟೈಮ್, 3 ತಿಂಗಳಾದಮೇಲೆ ಅಥವಾ 1 ತಿಂಗಳಾದಮೇಲೆ 2 ತಿಂಗಳಾದಮೇಲೆ ನಿಮಗೆ ಹಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ನಮ್ಮ ಅಕೌಂಟಿಂಗ್ ಸಿಸ್ಟಮಲ್ಲಿ ನಾವು ಈಗ ಏನು ವ್ಯವಹಾರ ಮಾಡ್ತೀವಿ, ಮುಂದಕ್ಕೆ ಏನು ವ್ಯವಹಾರ ಮಾಡ್ತೀವಿ, ಎರಡನ್ನೂ ಸೇರಿಸಿ ನಾವು ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀವಿ ಮಕ್ಕಳೇ. ಆ ಕಾರಣಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ರಿಸಿಪ್ಟ್ ಆರ್ ಅಕ್ರೂವಲ್ ಇನ್ಕಮ್. ಹಿಯರ್ ಟ್ಯಾಕ್ಸ್ ಇನ್ಸಿಡೆನ್ಸ್ ಅರೈಸಸ್ ಐದರ್ ಆನ್ ಅಕ್ರೂವಲ್ ಆರ್ ರೆಸಿಪ್ಟ್. ಯಾವುದ್ರ ಇದಕ್ಕೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಎರಡರ ಮೇಲೂ ಕೂಡ ನೀವು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಮತ್ತು ರಿಲೀಫ್ ಆ್ಯಂಡ್ ರಿಯಂಬರ್ಸ್ಮೆಂಟ್ ಆಫ್ ಎಕ್ಸ್ಪೆನ್ಸಸ್ ಇಸ್ ನಾಟ್ ಟ್ರೇಡ್ ಆಸ್ ಇನ್ಕಮ್. ನಾನು ನನ್ನ ಚಿಕಿತ್ಸೆಗೋಸ್ಕರ 10,000 ರೂಪಾಯಿನ ಕಟ್ಟಿರ್ತೀನಿ, ವ್ಯಯ ಮಾಡಿರ್ತೀನಿ, ಸರ್ಕಾರ ಆಮೇಲೆ ನನಗೆ 10,000 ರೂಪಾಯಿನ ವಾಪಸ್ ಕೊಡುತ್ತೆ. ಆ ವಾಪಸ್ ಕೊಟ್ಟಂಥ ಅಮೌಂಟನ್ನು ನಾವು ಇನ್ಕಮ್ ಅಂತ ಟ್ರೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ರೀಎಂಬರ್ಸ್ಮೆಂಟ್ ಅಥವಾ ರಿಲೀಫ್, ಏನಾದರೂ ರಿಲೀಫ್ ಕೊಟ್ಟರೆ ಸರ್ಕಾರ ರೈತರಿಗೆ ಕೊಡುತ್ತೆ, ಕಾರ್ಮಿಕರಿಗೆ ಕೊಡುತ್ತೆ, ಹಿಂದುಳಿದ ವರ್ಗದವ್ರಿಗೆ ಕೊಡುತ್ತೆ, ಮೈನಾರಿಟಿ ಪೀಪಲಿಗೆ ಕೊಡುತ್ತೆ. ಇದು ಯಾವುದು ಕೂಡ ಇನ್ಕಮ್ ಅಂತ ಕರೆಸ್ಕೊಳ್ಳಲ್ಲ. ಇನ್ಕಮ್ ಅಂತ ಹೇಳಿದ್ರೆ ದುಡಿಯುವ ಒಂದು ಬಂಡವಾಳದ ಮೂಲಕ ಏನಾದ್ರು ನಮ್ಗೆ ಆದಾಯ ಬಂದಿದೆ, ನಾವು ಮಾಡುವ ಕೆಲಸದ ಮೇಲೆ ನಾವು ಏನಾದ್ರು ಆದಾಯ ಮಾಡಿದರೆ ಗಳಿಸ್ತಕ್ಕಂಥ ಹಣವನ್ನು ನಾವು ಇಲ್ಲಿ ಆದಾಯ ಅಂತ ಕರ್ಸ್ಕೊತೀವಿ. ಇಲ್ಲಿ ಡೈವರ್ಷನ್ ಆಫ್ ಇನ್ಕಮ್ ಅಂತ ಹೇಳ್ತಾರೆ. ಇನ್ಕಮ್ ಈಸ್ ನಾಟ್ ಟ್ಯಾಕ್ಸಬಲ್ ಇನ್ ದಿ ಹ್ಯಾಂಡ್ಸ್ ಆಫ್ ದಿ ಪರ್ಸನ್ ಹೂ ಫಸ್ಟ್ ರಿಸೀವ್ ಇಟ್, ಬಟ್ ಇಟ್ ಕ್ಯಾನ್ ಬಿ ಟ್ಯಾಕ್ಸ್ ಇನ್ ದಿ ಸೆಕೆಂಡ್ ಪರ್ಸನ್. ಇಲ್ಲಿ ತುಂಬ ವಿಧಗಳಿರ್ಬೋದು, ಪಾರ್ಟ್ನರ್ಶಿಪ್ ಆ್ಯಂಡ್ ಪಾರ್ಟ್ನರ್ಸ್. ಸಮ್ ಮನಿ ಈಸ್ ನಾಟ್ ಟ್ಯಾಕ್ಸಡ್ ಇನ್ ದಿ ನೇಮ್ ಆಫ್ ಫರ್ಮ್, ಬಟ್ ಇಟ್ ಕ್ಯಾನ್ ಬಿ ಟ್ಯಾಕ್ಸಬಲ್ ಇನ್ ದಿ ನೇಮ್ ಆಫ್ ಪಾರ್ಟ್ನರ್ಸ್. ಕಂಪನಿ ನೇಮಲ್ಲಿ ಇರಲ್ಲ, ಬಟ್ ಶೇರ್ ಹೋಲ್ಡರ್ಸ್ಗೆ ಇದು ಟ್ಯಾಕ್ಸ್ ಆಗುತ್ತೆ. ಅದನ್ನು ಇಲ್ಲಿ ವಿಲ್ ಕಾಲ್ಡ್ ಆಸ್ ಡೈವರ್ಷನ್ ಆಫ್ ಇನ್ಕಮ್ ಅಂತ ಕರೀತಾರೆ. ಮತ್ತೊಂದು ಅಂಶ ಅಂತ ಹೇಳಿದ್ರೆ ಟೆಂಪರರಿ ಆರ್ ಪರ್ಮನೆಂಟ್ ಇನ್ಕಮ್. ಇದು ಟೆಂಪರರಿ ಇನ್ಕಮ್ ಇರ್ಬೋದು ಅಥವಾ ಪರ್ಮನೆಂಟ್ ಇನ್ಕಮ್ ಇರ್ಬೋದು. ಪರ್ಮನೆಂಟ್ ಇನ್ಕಮ್ ಇರ್ಬೋದು ಅಂತ ಹೇಳಿದ್ರೆ ನಾನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಿ, ಅದು ನನಗೆ ಪರ್ಮನೆಂಟ್ ಇನ್ಕಮ್ ಆಗುತ್ತೆ. ಟೆಂಪರರಿ ಇನ್ಕಮ್ ನಾನು ಪ್ರೈವೇಟ್ ಕೆಲಸದಲ್ಲಿ ನಾಳೆ ಅವ್ನು ತೆಗೆದಾಕ್ಬಿಟ್ಟು ನನಗೆ ಟೆಂಪರರಿ ಇನ್ಕಮ್ ಆಗುತ್ತೆ. ಅದು ಆದರೆ ಬೋತ್ ಆರ್ ಟ್ಯಾಕ್ಸಬಲ್ ಆಗುತ್ತೆ. ಲಂಸಮ್ ಆರ್ ಇನ್ಸ್ಟಾಲ್ಮೆಂಟ್, ನೀವು ಒಂದಿಷ್ಟೇ ಹಣವನ್ನು ತಗೊಳ್ಳಿ ಅಥವಾ ಎವ್ರಿ ರೆಗ್ಯುಲರ್ ಇಂಟರ್ವಲಲ್ಲಿ ಹಣವನ್ನು ತಗೊಳ್ಳಿ, ಬರೀ ಎವ್ರಿ ಮಂತ್ ತಗೊಳ್ಳಿ ಅಥವಾ 1 ವರ್ಷಕ್ಕೆ ಒಂದ್ಸತಿ ತಗೊಳ್ಳಿ, ಯಾವ ಥರ ತೊಗೊಂಡ್ರು ಅದು ನಿಮಗೆ ಟ್ಯಾಕ್ಸಬಲ್ ಅಂತಲೇ ಕಳ್ಸ್ಕೊಳ್ಳುತ್ತೆ. ಪರ್ಸ್ನಲ್ ಗಿಫ್ಟ್, ಈಗ ಯಾರನ್ನು ಉಡುಗೊರೆಗಳಿಗೆ ಕೊಟ್ಟರೆ, ಗಿಫ್ಟ್ಸ್ ಆಫ್ ಅ ಪರ್ಸ್ನಲ್ ಇನ್ ನೇಚರ್ ಡು ನಾಟ್ ಕಾನ್ಸ್ಟಿಟ್ಯೂಟ್ ಇನ್ಕಮ್ ಆ್ಯಂಡ್ ದೇರ್ ಫಾರ್ ರಿಸಿಪ್ಟ್ ಆಫ್ ಸಚ್ ಎ ಗಿಫ್ಟ್ ನಾಟ್ ಟ್ಯಾಕ್ಸ್ ಲಯಬಲ್ ಟು ಟ್ಯಾಕ್ಸ್. ಪರ್ಸ್ನಲ್ ಗಿಫ್ಟ್ ಮೇಲೆ ನೀವು ಟ್ಯಾಕ್ಸನ್ನು ಪೇ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ನಾಟ್ ಕಾನ್ಸ್ಟಿಟ್ಯೂಟ್ ದಿ ಇನ್ಕಮ್, ಅದು ಆದಾಯದ ಒಳಗಡೆ ವ್ಯಾಪ್ತಿ ಒಳಗಡೆ ಬರೋದಿಲ್ಲ. ರಿಸಿಪ್ಟ್ ಆನ್ ಅಕೌಂಟ್ ಆಫ್ ಧರ್ಮದ, ದಾನದ ಮೂಲಕ ನಿಮ್ಗೆ ಏನಾದರೂ ಬಂದರೆ ಅದು ಕೂಡ ನಾಟ್ ಟ್ಯಾಕ್ಸಬಲ್. ಉಡುಗೊರೆ ಮೂಲಕ ಬಂದರೆ, ದಾನದ ಮೂಲಕ ಬಂದರೆ ಇಟ್ ಈಸ್ ನಾಟ್ ಟ್ಯಾಕ್ಸಬಲ್. ಡಿವ್ಯಾಲ್ಯೂಯೇಷನ್ ಆಫ್ ಮನಿ, ಇಟ್ ಈಸ್ ಟ್ಯಾಕ್ಸಬಲ್. ಅಗೇನ್ ಇನ್ಕಮ್ ಶುಡ್ ರಿಯಲ್ ಆರ್ ನಾನ್ ಫಿಕ್ಷನಲ್, ಏನಾದರೂ ಆಗಿರ್ಬೋದು, ರಿಯಲ್ ಆಗಿರ್ಬೋದು ಅಥವಾ ಇಲ್ಯೂಷರಿ ಆಗಿದ್ದರೆ ಇಟ್ಸ್ ನಾಟ್ ಟ್ಯಾಕ್ಸಬಲ್. ರಿಯಲ್ ಆಗಿದ್ರೆ ಮಾತ್ರ ಇಟ್ ಈಸ್ ಟ್ಯಾಕ್ಸಬಲ್. ದೇರ್ ಫೋರ್ ಇನ್ಕಮ್ ಅಂದರೆ ಈ ಎಲ್ಲ ಅಂಶಗಳನ್ನು ಕೂಡ ಒಳಗೊಂಡಿರುತ್ತೆ. ಅಸೆಸಿಂಗ್ ಆಫೀಸರ್ ಇರ್ತಾರೆ. ಇನ್ಕಮ್ ಟ್ಯಾಕ್ಸನ್ನು ಯಾರು ಅಸೆಸ್ ಮಾಡ್ತಾರೆ, ನೀವೇ ಅಸೆಸ್ ಮಾಡಿದಾಗ ಈ ಎಲ್ಲ ಅಂಶಗಳು ತುಂಬ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ಈ ಉಡುಗೊರೆ ಮತ್ತು ದಾನದ ಬಗ್ಗೆ ಕೇಳ್ತಾನೆ ಇರ್ತಾರೆ. ಯಾವತ್ತು ಉಡುಗೊರೆ ಇರ್ತದೆ, ಯಾವತ್ತು ದಾನ ಇರ್ತದೆ, ಅದು ನಾನ್ ಟ್ಯಾಕ್ಸಬಲ್. ಮುಂದಿನ ಒಂದು ಕಾನ್ಸೆಪ್ಟ್ ಅಂದರೆ ಫಾರ್ಮ್ಸ್ ಆಫ್ ರಿಸಿಪ್ಟ್ಸ್ ಆರ್ ಇನ್ಕಮ್. ಯಾವ ಥರ ಫಾರ್ಮ್ಸ್ ಇರುತ್ತೆ, ಯಾವೆಲ್ಲ ರೂಪದಲ್ಲಿ ಆದಾಯ ಇರುತ್ತೆ ಅಂತ ಹೇಳಿದ್ರೆ ಪ್ರಾಫಿಟ್ ಇರ್ಬೋದು, ಡಿವಿಡೆಂಡ್, ಪರ್ಕ್ವಿಸಿಟ್ಸ್. ಪ್ರಾಫಿಟ್ ಅಂದರೆ ಲಾಭ, ನಿಮಗೆಲ್ಲ ಗೊತ್ತಿದೆ. ಡಿವಿಡೆಂಡ್ ನೀವು ಮಾಡೋ ಹೂಡಿಕೆ ಮೇಲೆ ಬರತಕ್ಕಂಥ
ಲಾಭ. ಪರ್ಕ್ವಿಸಿಟ್ಸ್ ಅಂದರೆ ಗೌರ್ಮೆಂಟು ನಿಮಗೆ ಹಣ ಕೊಡೋದಿಲ್ಲ, ಆದರೆ ಸೇವೆಗಳನ್ನ ಕೊಡುತ್ತೆ, ಅದು ಕೂಡ ಆದಾಯ ಅಂತಲೇ ಕರೆಸ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್, ನನ್ನದು 50 ರೂಪಾಯಿ, ನನ್ನ 100 ರೂಪಾಯಿ ಆದಾಯ ವೇತನ ಅಂತ ಫಿಕ್ಸ್ ಮಾಡಿದ್ರೆ 50 ರೂಪಾಯಿ ನನ್ನ ಕೈಲಿ ಕೊಡ್ತಾರೆ, 50 ರೂಪಾಯಿ ಅವರು ಬೇರೆ ಬೇರೆ ಸೇವೆಗಳ ಮೂಲಕ ಕೊಡ್ತಾರೆ, ಅದನ್ನು ಪರ್ಕ್ವಿಸಿಟ್ಸ್ ಅಂತ ಕರೀತಾರೆ. ಅದು ಕೂಡ ಇಟ್ ಈಸ್ ಟ್ಯಾಕ್ಸಬಲ್. ಎನಿ ಸ್ಪೆಷಲ್ ಅಲೋಯನ್ಸಸ್, ನಮಗೆ ನನ್ನ ಒಂದು ಕೆಲಸದಲ್ಲಿ ನನಗೆ ಏನಾದರೂ ಬೇರೆ ಸಹಾಯ, ಹಣದ ಸಹಾಯ ಮಾಡಿದ್ರು ಕೂಡ ಅದು ಕೂಡ ಟ್ಯಾಕ್ಸಬಲ್ ಆಗುತ್ತೆ. ಎನಿ ಬೆನಿಫಿಟ್ ಆರ್ ಪರ್ಕ್ವಿಸಿಟ್ಸ್ ಟು ಡೈರೆಕ್ಟರ್, ಯಾವ್ದಾರ ಡೈರೆಕ್ಟ್ ನಿರ್ದೇಶಕರು, ಕಂಪನಿ ನಿರ್ದೇಶಕರು ಕೊಟ್ಟರು ಕೂಡ ಅದು ಕೂಡ ಟ್ಯಾಕ್ಸ್ ಆಗುತ್ತೆ. ಕ್ಯಾಪಿಟಲ್ ಗೇನ್, ಇನ್ಕಮ್ ಆಫ್ ಬ್ಯಾಂಕಿಂಗ್ ಆರ್ ಕೋಆಪರೇಟಿವ್ ಸೊಸೈಟಿ, ಯಾವುದ್ರ ಮೂಲಕ ಬಂದರೂ ಕೂಡ ಇಟ್ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟ್ ಒಂದು ಅಂಶ ಅಂತ ಹೇಳಿದ್ರೆ ಪರ್ಸನ್ಸ್. ದ ಪರ್ಸನ್ ಇನ್ಕ್ಲೂಡ್, ಪರ್ಸನ್ ಅಂದರೆ ಯಾರು, ಇದನ್ನು ಎಲ್ಲಿ ಕಲ್ತ್ಕೋತೀವಿ? ಇಲ್ಲಿ ಎನಿ ಅಸೆಸ್ಸಿ ಅಂದರೆ ಯಾರು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಾನೆ. ಇಲ್ಲಿ ಪರ್ಸನ್ ತುಂಬ ಇಂಪಾರ್ಟೆಂಟು. ಯಾರು ಪರ್ಸನ್ನು? ಇನ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಸೆಕ್ಷನ್ 2 ಸೆಕ್ಷನ್ 31 ಕೆಳಗಡೆ ಪರ್ಸನ್ ಅಂತ ಕೊಟ್ಟಿದ್ದಾರೆ. ಪರ್ಸನ್ ಅಂದರೆ ವ್ಯಕ್ತಿ ಅಂದರೆ ಯಾರು ಇಲ್ಲಿ? ಎನಿ ಇಂಡಿವಿಜುವಲ್, ಎನಿ ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನಿ, ಫಾರ್ಮ್. ನಿಮಗೆ ಗೊತ್ತಿದೆ, ನಾನು ಓಕೆ ಐ ಆಮ್ ಅ ಪರ್ಸನ್, ನಾನು ಒಂದು ಕಂಪ್ನಿ ನಡೆಸ್ತಾ ಇದ್ದೀನಿ, ಕಂಪ್ನಿ ಕ್ಯಾನ್ ಬಿ ಅ ಪರ್ಸನ್. ನಂದು ಅನ್ಡಿವೈಡೆಡ್ ಫ್ಯಾಮಿಲಿ ಇದೆ, ಅನ್ಡಿವೈಡೆಡ್ ಫ್ಯಾಮಿಲಿ ಕ್ಯಾನ್ ಬಿ ಅ ಪರ್ಸನ್. ನಾನು ಒಂದು ಫರ್ಮನ್ನು ನಡೆಸ್ತಾ ಇದ್ದೀನಿ, ಪಾರ್ಟ್ನರ್ ಸೇರಿ ನಡೆಸ್ತಾ ಇದ್ದೀವಿ, ಅದು ಕೂಡ ಪರ್ಸನ್ ಅಂದರೆ ಲಯಬಲ್ ಟು ಪೇ ದಿ ಟ್ಯಾಕ್ಸ್. ಯಾರಿಗೆ ತೆರಿಗೆಯನ್ನು ಕೊಡುವ ಹೊಣೆಗಾರಿಕೆಯನ್ನು ಕೊಡಬೇಕು, ಯಾರಿಗೆ ತೆರಿಗೆಯನ್ನು ಕೊಡುವ ಹೊಣೆಗಾರಿಕೆಯನ್ನು ಕೊಡಬೇಕು ಅಂತ ಹೇಳಿದಾಗ ಅಲ್ಲಿ ನಾವು ಈ ಪರ್ಸನನ್ನು ತಗೊಬರ್ತೀವಿ. ಈ ಯಾರು ಇಲ್ಲಿ ಲಿಸ್ಟ್ ಇದೆ, ಎಲ್ಲಿ ಲಿಸ್ಟಲ್ಲಿ ಇರೋರೆಲ್ಲ ಕೂಡ ನೀವು ಟ್ಯಾಕ್ಸನ್ನು ಪೇ ಮಾಡಲೇಬೇಕು. ಇಂಡಿವಿಜುವಲ್ಲು, HUF, ಒಂದು ಅನ್ಡಿವೈಡೆಡ್ ಫ್ಯಾಮಿಲಿ, ಕಂಪನಿ, ಫರ್ಮು, ಅಸೋಸಿಯೇಷನ್ ಆಫ್ ಪರ್ಸನ್ಸು, ಲೋಕಲ್ ಅಥಾರಿಟಿ, ಎವ್ರಿ ಆರ್ಟಿಫಿಷಿಯಲ್ ಜುಡಿಷಿಯಲ್ ಪರ್ಸನ್, ಎಲ್ಲರೂ ಕೂಡ ದೇ ಆರ್ ಕಮ್ಸ್ ಅಂಡರ್ ಪರ್ಸನ್, ದೇ ಆರ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್. ಇಲ್ಲಿ ಇಂಡಿವಿಜುವಲ್ ಅಂದರೆ ಏನು? ಮೀನ್ಸ್ ಓನ್ಲಿ ಅ ನ್ಯಾಚುರಲ್ ಪರ್ಸನ್ ಲೈಕ್ ಹ್ಯೂಮನ್ ಬೀಯಿಂಗ್ ಲೈಕ್ ಯು ಆ್ಯಂಡ್ ಮೀ. ನಾನು ಹ್ಯೂಮನ್, ಐ ಆಮ್ ಅನ್ ಇಂಡಿವಿಜುವಲ್. ಇಟ್ ಇನ್ಕ್ಲೂಡ್ಸ್ ಮೈನರ್ ಆರ್ ಪರ್ಸನ್ ಅನ್ಸೌಂಡ್ ಮೈಂಡ್ ಆರ್ ಟ್ರಸ್ಟೀಸ್, ಯಾರಾದರೂ ಆಗಿರ್ಬೋದು. ಮೈನರ್ ಅಂದರೆ ಬಿಲೋ ಏಜ್ ಆಫ್ 18 ಇಯರ್ಸ್ ಆಗಿರ್ಬೋದು, ಅನ್ಸೌಂಡ್ ಮೈಂಡೆಡ್, ನಂಗೆ ಬುದ್ಧಿ ಇಲ್ಲ ಅಂತ ಇರ್ಬೋದು, ಬಟ್ ಅದನ್ನ ರೆಸ್ಪಾನ್ಸಿಬಿಲಿಟಿ ಮತ್ತೊಬ್ಬರು ತೊಗೊಂಡಿರ್ತಾರೆ, ಅವರು ಟ್ಯಾಕ್ಸನ್ನು ಪೇ ಮಾಡಬೇಕಾಗತ್ತೆ. ಅಲ್ಲಿ ಇಂಡಿವಿಜುವಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದೇನು? ಕನ್ಸಿಸ್ಟ್ ಆಫ್ ಆಲ್ ಪರ್ಸನ್ಸ್ ಲೈನಲ್ಲಿ ಡಿಸೆಂಡೆಡ್ ಫ್ರಮ್ ಕಾಮನ್ ಆನ್ಸೆಂಟರ್ ಆ್ಯಂಡ್ ಇನ್ಕ್ಲೂಡ್ಸ್ ವೈಫ್ಸ್ ಆ್ಯಂಡ್ ಅನ್ಮ್ಯಾರಿಡ್ ಡಾಟರ್ಸ್. ಯಾರಾದರೂ ರಕ್ತ ಸಂಬಂಧಿಗಳು ಯಾರಾದರೂ ಆಗಿರ್ಬೋದು, ಅವ್ರನ್ನ ನಾವು ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಕರಿತೀವಿ. ಪ್ರಾಫಿಟ್ ಮೇಡ್ ಬೈ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಈಸ್ ಟ್ಯಾಕ್ಸಬಲ್. ನೆಕ್ಸ್ಟು ಫರ್ಮ್. 4 ಜನ ಸೇರಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾರೆ, ಅವರು ಪಾರ್ಟ್ನರ್ಸ್ ಅಂತ ಕರ್ಸ್ಕೋತಾರೆ. ಅವ್ರು ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅದು ಫರ್ಮ್ ಆಗಿರುತ್ತೆ, ಅವರು ಕೂಡ ದೇ ವಾಂಟ್ ಟು ಪೇ ದಿ ಟ್ಯಾಕ್ಸ್. ಕಂಪನಿ ಅಂತ ಹೇಳಿದ್ರೆ ದಟ್ ಇನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ 2013 ಕೆಳಗಡೆ ರಿಜಿಸ್ಟರ್ಡ್ ಆಗಿರುತ್ತೆ, ಅವರು ಕೂಡ ಟ್ಯಾಕ್ಸನ್ನು ಪೇ ಮಾಡಬೇಕು. ಇಟ್ ಇನ್ಕ್ಲೂಡ್ಸ್ ಎನಿ ಇಂಡಿಯನ್ ಕಂಪನಿ ಮೀನ್ಸ್ ಕಂಪನಿ ಎನಿ ಇನ್ಸ್ಟಿಟ್ಯೂಷನ್ ರಿಜಿಸ್ಟರ್ಡ್ ಅಂಡರ್ ಕಂಪನೀಸ್ ಆ್ಯಕ್ಟ್ 2013. ಯಾರಾದರೂ ಕೂಡ ಆಗಿರಲಿ, ದೇ ವಾಂಟ್ ಟು ಪೇ ದಿ ಟ್ಯಾಕ್ಸ್. Any association, person or body of individuals which can be 2 or more persons join for the common purpose, ಈಗ ಜಾಯಿಂಟ್ ವೆಂಚೂರ್ ಅಂತ ಕರೀತಾರೆ, ಇದು ಒಂದು ಫಾರ್ಮ್ ಆಫ್ ಬಿಸ್ನೆಸ್ಸು. ಸೊ ಇಲ್ಲೂ ಕೂಡ ಏನು ಮಾಡ್ಬೋದು, ಯು ಆರ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್. ಇನ್ನೊಂದು ಲೋಕಲ್ ಅಥಾರಿಟಿ ಮೀನ್ಸ್ ಮುನಿಸಿಪಲ್ ಕಮಿಟಿ ಇರ್ಬೋದು, ಡಿಸ್ಟ್ರಿಕ್ಟ್ ಬೋರ್ಡ್ ಇರ್ಬೋದು, ಬಾಡಿ ಆಫ್ ಪಾರ್ಟ್ ಇರ್ಬೋದು, ಕಮಿಷನ್ಸ್ ಇರ್ಬೋದು, ಯಾರೇ ಆಗಿದ್ರು ಕೂಡ ಎವ್ರಿಬಡಿ ಆರ್ ಲಯಬಲ್ ಟು ಪೇ ದಿ ಟ್ಯಾಕ್ಸ್. These are the important informations regarding income and persons. ಮತ್ತು ಇದನ್ನು ಯು ಕ್ಯಾನ್ ಟೇಕ್ ದಿ ರೆಫರೆನ್ಸ್, ಯು ಕ್ಯಾನ್ ಗೋ ಆ್ಯಂಡ್ ಟೇಕ್ ಮೋರ್ ಇನ್ಫಾರ್ಮೇಷನ್ಸ್ ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ರೈಟ್ ನೌ. ಇಷ್ಟೊತ್ತು ಏನು ಹೇಳಿದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾದರೆ ಯು ಕ್ಯಾನ್ ಗೋ ಫಾರ್ ರೆಫರೆನ್ಸಸ್. ಇಲ್ಲಿ ರೆಫರೆನ್ಸಸ್ಗೆ ಒಂದು ಟೆಕ್ಸ್ಟ್ ಬುಕ್ನ ಕೋಟ್ ಮಾಡಿದ್ದೀವಿ, ಡೈರೆಕ್ಟ್ ಟ್ಯಾಕ್ಸಸ್ ಲಾ ಆ್ಯಂಡ್ ಪ್ರಾಕ್ಟೀಸ್, ಡಾಕ್ಟರ್ ವಿನೋದ್ ಕೆ ಸಿಂಘಾನಿಯಾ ಆ್ಯಂಡ್ ಕಪಿಲ್ ಕೆ ಸಿಂಘಾನಿಯಾ. ಇದು ಟ್ಯಾಕ್ಸ್ಮನ್ ಪಬ್ಲಿಕೇಶನಿಂದ ಇದೆ. ನೀವು ಈ ಬುಕ್ಕನ್ನು ತಗೊಳ್ಳಿ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ನು ಸಿಕ್ಕತ್ತೆ. ಇಷ್ಟು ಹೇಳಿ ನಾನು ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.